ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಿನ ಕಾಲದವ್ರಿಗೆ ಅದು ಮಾದರಿ ಅಂತ ಒಂದಷ್ಟು ವಿಡಿಯೋಗಳು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಆ ವಿಡಿಯೋಗಳನ್ನ ನೋಡಿದಾಗ ಒಂಥರ ಯಾರಿಗಾದ್ರೂ ಕೂಡ ಕಣ್ಣಂಚುಗಳು ಒದ್ದೆ ಆಗ್ಬಿಡುತ್ತೆ. ಅವರಿಬ್ಬರ ಬಾಂಧವ್ಯ ಎಂಥದ್ದು, ಈಗಿನ ಕಾಲಮಾನದಲ್ಲಿ ಏನಾಗ್ತಾ ಇದೆ ಪ್ರತಿನಿತ್ಯ ಅಂತ ನೋಡ್ತೀವಿ. ಬಟ್ ಇವರೆಲ್ಲರೂ ಕೂಡ ಮಾದರಿ ಅಂತ. 17ನೇ ವರ್ಷಕ್ಕೆ ಮದುವೆ ಹಾಕಿ ಬಂದು ಅಷ್ಟು ದೊಡ್ಡ ಕುಟುಂಬದ ಜವಾಬ್ದಾರಿ ಹೊತ್ತು ಮುನ್ನಡೆಸೋದು ಇದೆಯಲ್ಲ, ಅದು ಸಾಮಾನ್ಯ ಅಲ್ಲ ಅಂತ. ಅದು ಈಸಿ ಟಾಸ್ಕ್ ಆಗಿರ್ಲಿಲ್ಲ ಅಂತ. ಅಮ್ಮ ಖಂಡಿತ. ಯಾಕೆಂದ್ರೆ ನಾವು ನನಗೆ ಅಂತೂ ನಂಗೆ ಚೆನ್ನಾಗಿ ಗೊತ್ತಿದೆ ಹರಿಕತೆ ಮಾಡೋದು ಹೇಗೆ ಅಂತ ಗೊತ್ತಿದೆ. ನಮ್ಮ ಊರುಗಳ ಕಡೆ ಮಾಡ್ತಿದ್ರು, ಬೆಂಗಳೂರಲ್ಲೂ ಸಹ ನಾನು ನೋಡಿದ್ದೀನಿ. ಆ ಹರಿಕತೆಗೆ ನಿಜಕ್ಕೂ ಒಂದು ಬೇಕಾಗಿರ್ತಕ್ಕಂಥ ಒಂದು ಇದು ಕಥೆ ಅಂತ ನನಗನ್ಸುತ್ತೆ. ಸತಿಪತಿಗಳು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಹರಿಕತೆಗಳಲ್ಲಿ ಹರಿಕತೆದಾಸರು ಭಾಳಷ್ಟು ಕಥೆಗಳನ್ನ ಹೇಳಿದ್ದಾರೆ. ಆ ಕಥೆಗೆ ಇದು ಒಂದು ಸೇರ್ಪಡೆ ಅಂತ ನನ್ನ ಒಂದು ಭಾವನೆ ಅಮ್ಮ. ಅಷ್ಟರ ಮಟ್ಟಿಗೆ ಸೊಗಸಾಗಿತ್ತು ಇವ್ರ ಜೀವನ. ಎಂದೂ ಸಹ ಪೂಜ್ಯ ಚೆನ್ನಮ್ಮನವರು ಪೂಜ್ಯ ದೇವೇಗೌಡರಿಗೂ ನಮಸ್ಕಾರ ಮಾಡದೆ ಬಂದು ತಿಂಡಿ ತಿಂತಾರೆ. ಆಸ್ಪತ್ರೆಗೆ ಹೋಗಿ ಅದಂತೂ ಬಹಳಷ್ಟು ವೈರಲ್ ಆಗ್ತಿದೆ. ನಿಮ್ಮ ಚಾನಲಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಪ್ರಸಾರ ಆಯಿತು. ಅದ್ರ ಜೊತೆಗೆ ಪೂಜ್ಯ ದೇವೇಗೌಡರು ಮನೆ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಚೆನ್ನಮ್ಮನವ್ರಿಗೆ ಹೇಳೇ ಹೋಗ್ತಿದ್ರು. ನೋಡಿ, ಪ್ರತಿಯೊಬ್ಬ ಗಂಡಸಿಗೆ ಇರಬೇಕಾದಂಥ ಕರ್ತವ್ಯ ಏನು ಅಂತ ಅದನ್ನು ಅವರು ನೋಡಿ, ಒಬ್ರಿಗೆ ಯಾರು ಇದರಲ್ಲಿ ಹೆಚ್ಚು ಯಾರು ಕಡಿಮೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲಮ್ಮ. ಅಮ್ಮ, ನಾನು ಅವ್ರ ಮನೇಲಿರ್ತಕ್ಕಂಥವ್ರು ಭಾಳಷ್ಟು ಜನಕ್ಕೆ ಸಿಟ್ಟು ಬಂದಿದ್ದು ನೋಡಿದ್ದೀನಿ. ಪೂಜ್ಯ ದೇವೇಗೌಡರು ಸಿಟ್ಟು ಮಾಡ್ಕೊಂಡು ನೋಡಿದ್ದೀನಿ, ಕುಮಾರಣ್ಣವ್ರು ಸಿಟ್ಟು ಮಾಡ್ಕೊಂಡು ನೋಡಿದ್ದೀನಿ, ರೇವಣ್ಣ ಸಾಹೇಬರು ಸಿಟ್ಟು ಮಾಡ್ಕೊಂಡಿರೋದು ನೋಡಿದ್ದೀನಿ, ಈ ಭಾಳಷ್ಟು ನೋಡಿದ್ದೀನಿ. ಆದರೆ ಈ ತಾಯಿ ಸಿಟ್ಟು ಮಾಡ್ಕೊಂಡಿದ್ದನ್ನು ನೋಡೋಕೆ ಒಂದು ಸಂದರ್ಭನೂ ನಂಗೆ ಸಿಕ್ಕಲಿಲ್ಲ. ಇಷ್ಟು ದಿವಸ ಹೋಗಿದ್ದೀನಿ, ಒಂದು ದಿವಸ. ಯಾಕೆಂದರೆ ಒಂದು ಘಟನೆ ನಿಮ್ಗೆ ಹೇಳ್ಬಿಡ್ತೀನಿ, ಭಾಳಷ್ಟು ನೋವಿನ ಘಟನೆ ಇವತ್ತು. ಅವರು ಮನೆಗೆ ಒಂದು ಘಟನೆ ನಡೆದೋಗುತ್ತಮ್ಮ. ನಮ್ಮ ಪಕ್ಷದಲ್ಲಿ ಒಬ್ಬರು ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಒಬ್ಬ ಕಾರ್ಪೊರೇಟರ್ ಇದ್ದರು. ಆ ಕಾರ್ಪೊರೇಟ್ರು ಏನೋ ಅವರ ಒಂದು ವಾರ್ಡಲ್ಲಿ ಒಂದು ಕೊಲೆ ಆಗಿಬಿಡುತ್ತೆ. ಆ ಸಂಬಂಧಿತವಾಗಿ ಇವ್ರನ್ನ ಬಂಧಿಸ್ಬಿಡ್ತಾರೆ. ಅವ್ರ ಮಡದಿ ಹಾಸನದ ಕಡೆಯವರು. ಆ ಒಂದು ವಿಷಯ ಇಟ್ಕೊಂಡು ಇವ್ರು ಮನೆಗೆ ಬರ್ತಾರೆ. ಮನೆಗೆ ಬಂದು ಮೊದಲು ನೋಡೋದೇ ಶ್ರೀಮತಿ ಚೆನ್ನಮ್ಮನವ್ರನ್ನ ಭೇಟಿಯಾಗಿ, ಈ ಥರ ನನ್ನ ಪತಿ ಈ ಥರ ಇದರಲ್ಲಿ ಬಂಧಿಸಿದ್ದಾರೆ, ಇದರಲ್ಲಿ ಇವ್ರ ಪಾತ್ರ ಇಲ್ಲ, ಆದರೂ ದಯವಿಟ್ಟು ನಂಗೆ ಸಹಾಯ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡ್ತಾರೆ. ಅಷ್ಟರಲ್ಲಿ ಆಲೇ ಶ್ರೀಮತಿ ಚೆನ್ನಮ್ಮನವರಿಗೆ ಈ ಮಾಹಿತಿ ಹೇಗೋ ಯಾರಿಂದನೂ ತಲುಪಿರುತ್ತೆ. ತಲುಪಿದ್ದಾಗ 3 ಪ್ರಶ್ನೆ ಅವ್ರನ್ನ ಕೇಳ್ತಾರೆ. ಏನು, ಇವತ್ತು ಕೊಲೆಯಾದ ವ್ಯಕ್ತಿ ಮತ್ತೆ ಬರೋಲ್ಲ, ಆ ಮನೆಯವರು ನನ್ನ ಗಂಡ ಇವತ್ತು ಬರಲ್ಲ, ಅವನ ಅನುಪಸ್ಥಿತಿಯಲ್ಲಿ ನನ್ನ ಕುಟುಂಬವನ್ನೇ ಹೇಗೆ ನಡೆಸಬೇಕು ಅನ್ನೋ ಒಂದು ಕಠಿಣ ಪರಿಸ್ಥಿತಿಯನ್ನು ಆಯಮ್ಮ ಎದುರಿಸ್ತಾ ಇದ್ದಾಳೆ. ಜೊತೆಗೆ ಆ ಮನೆ ಮಕ್ಕಳಿಗೆ ತಂದೆ ಸತ್ತಿದನೋ ಸತ್ತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಅವರು ಸಾಯಂಕಾಲ ಅಪ್ಪ ಬರ್ಬೋದು ಅಂತ ಕಾಯ್ತಿರ್ತಾರೆ. ಅಂತಹ ಮನೆಗೆ ಏನು ಉತ್ತರ ಹೇಳ್ತೀರಿ ನೀವು ಅಂತ ಕೇಳಿದ್ರು. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೆ ಅಮ್ಮ. ಅಂಥ ಘಟನೆಗಳಲ್ಲಿ ಎಷ್ಟು ಪರಿವರ್ತನೆ ತತ್ತು ಅಂತಂದರೆ ಊಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅವ್ರು ಹೇಳ್ತಾರೆ, ನೋಡಮ್ಮ, ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ರಾಜಕಾರಣದಲ್ಲಿದ್ದಾರೆ, ಆದರೆ ನನ್ನ ಕುಟುಂಬ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಮೈಯಿಂದ ಒಂದು ತೊಟ್ಟು ರಕ್ತವನ್ನು ತೆಗೆದು ರಾಜಕಾರಣ ಮಾಡಿಲ್ಲ. ಎಂಥ ಮಾತು ಹೇಳಿದ್ರು ಅವತ್ತು ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ರಕ್ತವನ್ನು ತೆಗೆಯುವಂಥ ರಾಜಕಾರಣವನ್ನು ಈ ರಾಜ್ಯದಲ್ಲಿ ಆಗಲಿ ನಮ್ಮ ಕುಟುಂಬದವರು ಯಾವುದೇ ಕಾರಣಕ್ಕೂ ಮಾಡೋಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಅವ್ರಿಗೆ ಹೇಳ್ತಾರೆ. ನನ್ನ ಕಡೆಯಿಂದ ದಯವಿಟ್ಟು ಸಹಾಯ ಅಪೇಕ್ಷೆ ಮಾಡಬೇಡಿ, ನಾನು ಬೆಂಬಲಿಸೋಲ್ಲ ಅಂತಕ್ಕಂಥ ಮಾತನ್ನು ನನ್ನ ಕಣ್ಣು ಮುಂದೆ ನಾನು ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಒಂದು ಅಫಿಷಿಯಲ್ ಕಾರಣಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ನನ್ನ ಮುಂದೆ ನಡೆದಂಥ ವಿಷಯ, ಅವ್ರಿಗೆ ಹೇಳದಂಥ ವಿಷಯ, ಜಿಲ್ಲೆಯವರು ಜೊತೆಗೆ ನನ್ನ ಪಕ್ಷದವರು, ಆದರೂ ಸಹ ಸತ್ಯವನ್ನು ಮುಖಕ್ಕೆ ರಾಚವಾಗಿ ಹೇಳ್ತಾರೆ. ಮತ್ತು ಅವ್ರ ಕುಟುಂಬದ ನಿರ್ಧಾರ ಏನು ಅನ್ನೋದನ್ನು ನಮಗೆ ತಿಳಿಯೋ ರೀತಿ ಹೇಳ್ತಾರೆ ಅವರು. ಅಷ್ಟರ ಮಟ್ಟಿಗೆ ಚೆನ್ನಮ್ಮನವರಲ್ಲಿ ಒಂದು ವಿಷಯಗಳ ಬದ್ಧತೆ ಇತ್ತು, ಖಚಿತತೆ ಇತ್ತು. ಅವರಿಗೆ ನಿರ್ಧಾರ ತಗೊಳ್ಳೋವಂಥ ಸಂದರ್ಭದಲ್ಲಿ ಆ ಮಟ್ಟಕ್ಕೆ ಅವ್ರು ಮಾತನಾಡ್ತಾಯಿದ್ರು. ಅದು ನಮ್ಮ ಜೀವನದಲ್ಲಂತೂ ನಾನಂತೂ ಸಾವಿರಾರು ಕಡೆ ಅದನ್ನು ಹೇಳಿದ್ದೀನಿ. ನಮ್ಮ ಪಕ್ಷದ ವೇದಿಕೆಗಳಂತೂ ಸಾಕಷ್ಟು ಹೇಳಿದ್ದೀನಿ. ಹೌದು, ಪೂಜ್ಯ ದೇವೇಗೌಡರ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ರಕ್ತವನ್ನು ಕೆಡವಿ ಅಥವಾ ಬೇರೆಯವ್ರ ಮನೆಯನ್ನು ಹಾಳು ಮಾಡಿ ರಾಜಕಾರಣ ಮಾಡುವಂಥದ್ದನ್ನು ಇವ್ರು ಮಾಡೋಲ್ಲ. ರಾಜಕಾರಣ ಮಾಡಬೇಕು, ಮಾಡ್ತಾರೆ, ಆಳ್ವಿಕೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ, ಅದು ಸತ್ಯ, ಎಲ್ಲರೂ ಮಾಡಲೇಬೇಕು ಅದನ್ನು. ಸೊ ಈ ಥರದ ಒಂದು ಘಟನೆಯನ್ನು ನಾನು ಭಾಳಷ್ಟು ಕಡೆ ಉಲ್ಲೇಖ ಮಾಡ್ತಿದ್ದೆ ಅಮ್ಮ. ಆ ಘಟನೆ ಅಂತೂ ಪದೇ ನಮ್ಮ ಮನಸ್ಸಲ್ಲಿ, ಅದರಲ್ಲೂ ಮೊನ್ನೆಯಿಂದ ಅಂತೂ ಭಾಳಷ್ಟು ಅದು ಕಾಡ್ತಿದೆ. ಹೌದಲ್ವಾ, ಇಂತಹ ಮಹಾತಾಯಿ ಎಂತಹ ಒಂದು ಪ್ರಿನ್ಸಿಪಲ್ಸನ್ನ ಇಟ್ಕೊಂಡು ಬದುಕನ್ನು ನಡೆಸ್ತಾರೆ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಿತ್ತು. ಮತ್ತೆ ಅಮ್ಮ, ಇನ್ನೊಂದು ವಿಶೇಷ, ತಮ್ಮ ಚಾನಲಲ್ಲಿ ವಿಷಯ ಹೇಳ್ತಿದ್ದೀನಿ. ಶ್ರೀಮತಿ ಚೆನ್ನಮ್ಮನವರು ಮಹಾನ್ ಸಾಧ್ವಿ ಮತ್ತು ದೈವಭಕ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ, ಅದ್ರ ಬಗ್ಗೆ 2 ಮಾತಿದ್ದಿಲ್ಲ. ಆದರೆ ಅವರು ಎಲ್ಲಿ ಅತಿ ಹೆಚ್ಚು ನಡ್ಕೊತಿದ್ರು ಅಂತಂದರೆ, ಅವರು ಮುತ್ತು ಹಿರೇಹಳ್ಳಿ ಅವರ ಊರಿನಲ್ಲಿ ಒಂದು ಚೆನ್ನಾಂಬಿಕಾ ದೇವಸ್ಥಾನ ಇದೆ.
ನೋಡಿ ಹಾಸನದಲ್ಲಿ ಒಂದು ವಿಶೇಷ, ಭಾಳಷ್ಟು ದೇವಸ್ಥಾನಗಳು ವರ್ಷಕ್ಕೆ ಒಂದು ಸಲ ಬಾಗಿಲು ತೆಗೆಯುವಂಥದ್ದು. ಅಲ್ಲೂ ಸಹ ಆ ಊರಿನಲ್ಲೂ ಸಹ ಮುತ್ತುಹಿರೇಹಳ್ಳಿಯಲ್ಲಿ ವರ್ಷಕ್ಕೆ ಒಂದೇ ಸಲ ಬಾಗಿಲು ತೆಗೆಯುವಂಥದ್ದು. ಯುಗಾದಿಗಿಂತ ಮೊದಲು ಬರೋ ಮೊದಲನೇ ಗುರುವಾರ ಬಾಗಿಲು ತೆಗೆದ್ರೆ ಒಂದು ವಾರ ಕಾಲ ಅಲ್ಲಿ ಪೂಜೆ ನಡೆಯುತ್ತೆ. ಆ ತಾಯಿಗೆ ಇವರು ಭಾಳಷ್ಟು ನಡ್ಕೊತಾ ಇದ್ರು, ಭಾಳಷ್ಟು ಅಂದರೆ ಏನು ಅದನ್ನು ನಾವು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಅಂತಹ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಆ ತಾಯಿಗೆ ನಡ್ಕೊತಿದ್ರು. ಆ ಒಂದು ಕಾರಣಕ್ಕೋಸ್ಕರನೇ ಇವರು ಲಲಿತ ಸಹಸ್ರನಾಮವನ್ನು ಪ್ರತಿ ದಿವಸ ಆ ತಾಯಿಯನ್ನು ಕಲ್ಪಿಸ್ಕೊಂಡು ಮನೆಯಲ್ಲಿ ಪ್ರತಿ ದಿವಸ ಸಹ ಹೇಳ್ತಾಯಿದ್ರು ಇವರು. ಅಷ್ಟರ ಮಟ್ಟಿಗೆ ಆ ಒಂದು ನಂತರ ಅವರ ಮಗನಾದಂಥ ಸುಪುತ್ರರಾದಂಥ ಸನ್ಮಾನ್ಯ ರೇವಣ್ಣವರು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಮತ್ತು ಅವರೇ ಓದಂಥ ಶಾಲೆಯನ್ನು ಸಹ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಅದಕ್ಕೆ ಮೋಲ್ಡ್ ಹಾಕ್ಬಿಟ್ಟು ಸೋರೋದು ಬೇಡ, ನಾನು ತಾಯಿ ಓದಿದ ಶಾಲೆ ಅಂಥೇಳಿ ಮಾಡ್ತಿರ್ತಾರೆ. ಸೊ ಅವ್ರ ಮನೆಯಲ್ಲಿ ಎರಡು ವಿಶೇಷ ಇತ್ತಮ್ಮ. ಒಂದು ನಾನು ಯಾಕೆಂದರೆ ಬೇರೆ ಮಕ್ಕಳು ಬಂದು ಹೋಗೋದು ನನಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಆದರೆ ಸನ್ಮಾನ್ಯ ರೇವಣ್ಣ ಸಾಹೇಬರು ಮತ್ತು ಶ್ರೀಯುತ ಕುಮಾರಣ್ಣವರು ಒಂಥರ ತುಂಟು ಮಗ ಇದ್ದಾಗೆ. ರೇವಣ್ಣ ಸಾಹೇಬರು ಬಹಳಷ್ಟು ವಿಧೇಯಕವಾದ ಮಗ. ಅವ್ರು ಏನು ಹೇಳ್ತಾರೋ ಮಾಡೋದು ಅಷ್ಟೇ ರೇವಣ್ಣ ಸಾಹೇಬ್ರಿಗೆ ಗೊತ್ತಿರೋವಂಥದ್ದು, ಬೇರೆ ಏನೂ ಇದ್ದಿಲ್ಲ. ಅವ್ರು ಬರ್ತಿದ್ದಂಗೆ ಫಸ್ಟ್ ಅವ್ರ ತಾಯಿಗೊಂದು ನಮಸ್ಕಾರ, ತಂದೆಗೊಂದು ನಮಸ್ಕಾರ, ಮತ್ತೆ ಮಿಕ್ಕಿದ್ದು ಮಾತಾಡ್ತಿದ್ರು. ಕುಮಾರಣ್ಣವ್ರು ಆಗಲ್ಲ, ಬರ್ತಿದ್ದಾಗೆ ಅಮ್ಮನ ನೋಡೋರು, ತಕ್ಷಣ ಯಾವುದೋ ಒಂದು ವಿಷಯ ಇರುತ್ತೆ ತುಂಬ ತುರ್ತಾಗಿ ಚರ್ಚೆ ಮಾಡೋವಂಥದ್ದು ಇರುತ್ತೆ, ತಂದೆ ಹತ್ರ ಹೋಗ್ತಿದ್ರು, ಮಾತಾಡ್ತಿದ್ರು. ನೋಡಿ ಅವ್ರ ಕೆಳಗಡೆ ಇಳಿದು ಬಂದು ಅವ್ರ ತಾಯಿಯಿಂದ ಏನಾದ್ರು ಸ್ವೀಕರಿಸೋವರೆಗೂ ಕುಮಾರ ಬಾಪ ಅಂತಲೇ ಕರಿತಿದ್ರು, ಪ್ರೀತಿಯಿಂದ ಕರಿತಿದ್ರು. ಬರೋವರೆಗೂ ಬಿಡ್ತಿರ್ಲಿಲ್ಲ. ಅಮ್ಮ ಬಂದೆ, ಇಲ್ಲೇನೋ ಚರ್ಚೆ ಮಾಡ್ತಿದ್ದೀನಿ, 10 ನಿಮಿಷ ಬಂದೆ. ಅಂದ್ರೆ ಎಲ್ಲಾ ಮಕ್ಕಳಿಗಿಂತೂ ಅತಿ ಹೆಚ್ಚಿನ ಅಟ್ಯಾಚ್ಮೆಂಟ್ ಕುಮಾರಣ್ಣವ್ರಿಗೆ. ಮತ್ತೆ ಏನಿವೆ ಬರ್ತೀನಿ ದೇವರಾಜು ಸರ್, ಇನ್ನಷ್ಟು ಆ ಒಡನಾಟದ ಬಗ್ಗೆ ಒಂದಷ್ಟು ವಿಶೇಷತೆಗಳ ಬಗ್ಗೆ ಹೇಳ್ತಾ ಇದ್ರು. ದೊಡ್ಡಗೌಡ್ರ ಕುಟುಂಬ ಅಂತ ಅಂದ್ರೆ ಮೊದಲ ತಾಯಿನೇ ದೇವರು ಆಗಿದ್ರು. ಆಚಾರ ವಿಚಾರ ಸಂಸ್ಕೃತಿ ಏನೇ ಇದ್ರೂ ಕೂಡ ನಮ್ಗೆಲ್ಲ ಮನೆಯಿಂದಲೇ ಬಂದಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಜೊತೆಗೆ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಂತಹ ದೇವರಾಜು ಸರ್ ಕೂಡ ಅದನ್ನೇ ಹೇಳ್ತಾ ಇದ್ರು.